ಗುರುಗಳೇ ಸುಮಾರು ದಿವಸದಿಂದ ನಾನು ಬಂದು ಅನ್ನದಾನ ಮಾಡಬೇಕು, ದೇವರು ಒಂದು ದಾರಿ ತೋರಿಸವ್ರು ನನಗೆ. ಹ್ಮ್ ಏನಾದ್ರು ಮಾಡಿ ನನ್ನ ಕರ್ತವ್ಯ ನಾನು ಬಾಯಲ್ಲಿ ಅನ್ಕೊಂಡಿದ್ದೆ, ಹ್ಮ್ ಮಾಡಬೇಕು ಅನ್ಕೊಂಡಿದ್ದೆ. ಸುಮಾರಾಗಿ ಆಗ್ತಾನೆ ಇರಲಿಲ್ಲ, ಇಲ್ಲಿ ಹೋಗೋಣ ಅಲ್ಲಿ ಹೋಗೋಣ ಅಂತ. ಈ ಹ್ಮ್ ಏರುಪೇರು ಆಗ್ತಾನೆ ಇರೋ ದುಡ್ಡು ಬಂದಾಗ ಮಾಡ್ಬಿಡೋಣ ಅನ್ಕೊಂಡೆ. ತಿರ್ಗಾ ದುಡ್ಡಿಲ್ಲದೆ ಹೋದಾಗ ಹೋಗ್ಬೇಕಲ್ಲ ಹಿಂಗೆ ಅನ್ಕೊಬತ್ತಾ ಇದ್ದೆ. ಈಗ ಹ್ಮ್ ಮೊನ್ನೆನೂ ಒಂದು 3-4 ಡೇಸ್ ಹಿಂದೆ ಮಾಡೋಣ ಅಂತ ಅನ್ಕೊಂಡೆ. ಹ್ಮ್ ಸಡನ್ ಆಗಿ ದುಡ್ಡು ಬಂತು, ಏನೋ ಬೇರೆ ಏನೋ ಹಾಕ್ಬಿಟ್ಟು ವ್ಯವಹಾರಕ್ಕೆ ಅದು ಇದು ಸ್ವಲ್ಪ ಪ್ರಾಬ್ಲಮ್ ಆಯಿತು. ಏನು ಮಾಡೋದು, ಈ ಕಾಸಿಲ್ವಲ್ಲ ಕೈಯಲ್ಲಿ, ಮೊಬೈಲಲ್ಲಿ ಕಾಸು ಜೋಬಲ್ಲಿ ಇತ್ತು, ಹ್ಮ್ ಮೊಬೈಲಲ್ಲಿ ಕಳಿಸ್ಬೇಕಲ್ಲ ಸರ್ ಅಲ್ಲಿಗೆ. ಹ್ಮ್ ಗುರುಗಳೇ ಅಲ್ಲಿಗೆ ಕಳಿಸ್ಬೇಕಲ್ಲ, ಏನು ಮಾಡೋದು ಅಂದ್ರೆ ಸಡನ್ ಆಗಿ ದುಡ್ಡು ಬಂತು. ಓಕೆ ಯಾರೋ ಹಾಕಿದ್ರು ಹಾ ಮಿರಾಕಲ್. ಈಗ ಗುರುವಾರ ಮಾಡಬೇಕು ಅಂತ ಮೇಡಮ್ ಅವ್ರಿಗೆ ಹೇಳಿದ್ದೆ, ಹ್ಮ್ ಗುರುವಾರ ನೋಡಿ ಇವತ್ತೇ ಹಾಕ್ಬಿಟ್ರು. ಹ್ಮ್ ಹಂಗಾಗಿ ಈಗ ಅದಕ್ಕೆ ನಿಮಗೆ ಫಾಸ್ಟಾಗಿ ನಾನು ಮಾಡಬೇಕು ಗುರುವಾರ ಅಂತ. ಆಮೇಲೆ ನೀವು ಯಾವಾಗ ಭಾನುವಾರ ಅಂತ ಹೇಳಿದ್ರ, ನಾವು ಬರೋಕ್ಕೆ ಅನುಕೂಲ ಆಗುತ್ತೆ ಅಂದ್ರಲ್ಲ, ಹೌದೌದು ಅದರಿಂದ ಗುರುಗಳೇ ನನಗೆ ಅವ್ರಿಗಂದ್ರೆ ಇದರಿಂದನೇ ನಂಗೆ ದಾರಿ ತೋರೋದು. ಅಂದರೆ ನಾವು ಕರೆಕ್ಟಾಗಿ ಇನ್ ಟೈಮ್ ಮಾಡ್ಬಿಟ್ರೆ ನಮ್ಮ ಸಕ್ಸಸ್ಫುಲ್ ಏನಾದರೂ ಆಗುತ್ತೆ. ಓಕೆ ಓಕೆ ಏನಾಗೋದು ಅಂದರೆ ನಾವು ನೆಗ್ಲಿಜೆನ್ಸಿ ಮಾಡಬಾರ್ದು ಅಂತ ನಾನು ಬಾಬಾಜಿಯಿಂದ ಕಲ್ತ್ಕೊಂಡೆ. ಇಲ್ಲಿ ಬಂದ್ರೆ ಏನದೇ ಅದು ಕಲ್ತ್ಕೊಂಡ್ರಿ. ಮಾತು ನಾವು ಉಳಿಸ್ಕೋಬೇಕು, ಅವ್ರು ಕೊಡ್ತಾರೆ. ಹೌದೌದು ಅವ್ರ ಮಾತನ್ನ ನಾವು ಉಳಿಸ್ಕೋಬೇಕು, ನಾವೇನು ಮಾಡ್ತೀವಿ ಅಂದ್ಕೊಂಡಿರ್ತೀವಿ ಅದನ್ನು ಉಳಿಸ್ಕೋಬೇಕು. ಹೌದು ಒಂದ್ರಲ್ಲಿ ಇಲ್ಲಿಗೆ ಬಂದೋದ್ಮೇಲೆ ಒಂದ್ ಸ್ವಲ್ಪ ಬದಲಾವಣೆ ಆಗ್ತಿದ್ಯಾ? ಬದಲಾವಣೆ ತುಂಬ ಚೇಂಜಸ್ ಇದೆ ಗುರುಗಳೇ. ತುಂಬಾ ಅದು ಮಿರಾಕಲ್. ನಾನು ಕಲಿದೇನೆ ಅಷ್ಟು ಚೇಂಜಸ್ ಆಗಿದ್ದೀನಿ. ಇನ್ನೇನಾದರೂ ಇದರಲ್ಲಿ ಕಲ್ತ್ಕೊಂಡಿದ್ರೆ ಕ್ರಿಯಾಯೋಗ ಇದೆಲ್ಲ ಗುರುಗಳೇ ಇನ್ನೂ ಚೇಂಜಸ್. ಅಂದರೆ ಏನಪ್ಪ, ನನಗೆ ದೂರ ಇರೋದ್ರಿಂದ ಕಲಿಯಕ್ಕೆ ತುಂಬ ತೊಂದರೆ ಆಯ್ತು. ನಾನು ಹೌದು. ನೆಟ್ಟಲ್ಲಿ ಇದ್ರಲ್ಲೆಲ್ಲ ನೋಡಿದೆ, ಎಲ್ಲ ಹೌದೌದು. ಫೀಸ್ ಹಾಕಿ ಅದಾಕಿ ಇದಾಕಿ ಅಂತಾರೆ ಗುರುಗಳೇ ಕಲಿಸ್ಕೊಡಕ್ಕೆ. ಓಕೆ ಬೇರೆ ಅದು ಇದು ನೋಡಿದೆ, ಬೇರೆ ಇದೆಲ್ಲ ಈಗ ನೀವೇನೆ ಉಚಿತವಾಗಿ ಎಲ್ಲ ಹೇಳ್ಕೊಡ್ತೀವಿ, ಹಿಂಗೆ ಬನ್ನಿ ಅದು ಇದು ಅಂತ ಎಲ್ಲ ನಿಮ್ಮ ಹತ್ರನೇ ಎಲ್ಲ ಫ್ರೀಯಾಗೆ ಎಲ್ಲ ನೀವು ಮಾಡ್ತಾ ಇದ್ದೀರಿ ಗುರುಗಳೇ. ಹೌದು ಬೇರೆ ಕಡೆ ಎಲ್ಲ ಆಗ್ತು ಅಂದರೆ ಅದು ಪೇಮೆಂಟ್ ಕೇಳ್ತಾರೆ 3,000 5,000. ನೆಟ್ಟಲ್ಲೆಲ್ಲ ನೋಡಿದ್ದೀನಿ ಗುರುಗಳೇ. ಬಂದವರು ತುಂಬ ಪವರ್ಫುಲ್ಲು ಗುರುಗಳೇ. ಓಕೆ ಓಕೆ ತುಂಬಾ ಬದಲಾವಣೆ ಆಗಿದೆ ನಿಮ್ಮಲ್ಲಿ. ಬಾಬಾಜಿಗೆ ತುಳಸಿ ಹಾರ ಹಾಕ್ಬಿಟ್ಟು ಮಲ್ಲಿಗೆ ಹೂವು ಕೊಟ್ಬಿಟ್ರೆ ಗುರುಗಳೇ, ನಮ್ಗೆ ಏನು ಬೇಕು ಕೊಡ್ತಾರೆ ಗುರುಗಳು. ಹೌದು ಸತ್ಯ ಅದು ಹೌದು. ಅವ್ರು ಮಲ್ಲಿಗೆ ಹೂವು ಕೆಳಗಡೆಗೆ ಹಾಕ್ಬಿಟ್ಟು ತಲೆ ಮೇಲೆ ತುಳಸಿ ಮುಡಿಸ್ಬಿಟ್ರೆ ಹೌದೌದು ನಾನೆಲ್ಲ ಮಾಡ್ತಾ ಇದ್ದೀನಿ ಗುರುಗಳೇ. ನಮ್ಮ ಮನೇಲೂ ಮಾಡ್ತಾವ್ರೆ. ಬದಲಾವಣೆ ನನಗೆ ಆಗಿದೆ. ಸ್ಕೂಟ್ರು ಬೇಕು ಅಂದ್ರು ಸ್ಕೂಟ್ರು ಕೊಟ್ಟರು, Okay, ಕಾರ್ okay, ಬೇಕು ಅಂದ್ರೆ ಕಾರ್ ಕೊಟ್ಟರು. ಸತ್ಯವಾಗ್ಲೂ ಗುರುಗಳೇ. ಹೌದಾ ಓ ಸತ್ಯ, ಅವರು ಮಿರಾಕಲ್. ಇಲ್ಲ ಅಂದ್ರೆ ನಾನು ಮನ್ಸು ನನಗೆ ಅವತ್ತಿಂದನೂ ಅದೇ ಕೊರಿತಾ ಇತ್ತು, ಮಾಡ್ಲಿಲ್ವಲ್ಲ ಅಂತ. ಕಾಸು ಬಂದಾಗ ಮಾಡ್ಬಿಡೋಣ ನಾಳೆ ಅನ್ನೋದು, ನಾಳೆ ಏನಾದ್ರು ಸುಮ್ಮನೆ ಅಲ್ಲೋಗು ಇಲ್ಲೋಗೋದು, ಮೈಂಡ್ ಚೇಂಜ್ ಆಗ್ಬಿಡೋದು, ದೂರ ಇದೆಯಲ್ಲ ಗುರುಗಳೇ. ಹಂಗಾಗಿ ಸ್ವಲ್ಪ ನೆಗ್ಲಿಜೆನ್ಸಿ ಮಾಡಿದೆ. ಈ ಸಲ ಏನೇ ಆದರೂ ಮಾಡಲೇಬೇಕು. ಮೊಬೈಲಲ್ಲಿ ಹೆಂಗೆ ಹಾಕೋದು, ಇಲ್ಲಿ ಕಾಸು ಐತೆ ATMಗೆ ಹೋಗಿ ಹಾಕ್ಬಿಡೋ ಅಂತಿದ್ದೆ. ಭಗವಂತ ಅಷ್ಟರಲ್ಲಿ ಕಳಿಸ್ಬಿಟ್ರು ನಾಳೆ ಡೇಟ್ಗೆ. ಅಲ್ಲ ನೀವು ಇಷ್ಟು ವರ್ಷ ಎಷ್ಟು ದೇವಸ್ಥಾನಕ್ಕೆ ಹೋಗಿದಿರಲ್ಲ, ಎಲ್ಲೂ ಆಗದಿರಂತ ಮಿರಾಕಲ್ಲು ಇಲ್ಲಿ ಬಂದು ಹೋಗಿದೆ, ಇಲ್ಲಿ ಬಂದು ಹೋದ್ಮೇಲೆ ಆಗಿದೆ ಅಂದ್ರೆ ಅದ್ಭುತ ಅಲ್ಲ? ಆಗಿದೆ ಗುರುಗಳೇ. ಇಲ್ಲೂ ಹೋಗಿದೆ. ಈಗ ನಾವು ಬೇರೆ ದೇವ್ರನ್ನು ಗುರುಗಳನ್ನ ರಾಘವೇಂದ್ರ ಸ್ವಾಮಿನೂ ಪೂಜೆ ಮಾಡ್ತೀವಿ. ಬಟ್ ಬಾಬಾಜಿ ಎಕ್ಸ್ಪೆಷಲಿ ಏನಂದ್ರೆ ಅವರು ನೀವು ಹೇಳ್ದಂಗೆ ಸತ್ಯ, ಅವ್ರು ಭಯ ಆಗುತ್ತೆ ಗುರುಗಳೇ. ನಾವು ಬೇರೆ ಥರದ್ದು ಚಟಗಳು ಅದು ಇದು ಮಾಡಕ್ ಹೋದಾಗ ಅವ್ರು ನೋಡ್ಬಿಟ್ರೆ ಭಯ ಆಗ್ಬಿಡ್ತದೆ. ಹೌದೌದು ಬಿಡಲ್ಲ ಅದನ್ನ. ನಂದು ಚುಚ್ಚುತ್ತೆ ಗುರುಗಳೇ. ಹೌದೌದು. ಚುಚ್ಚುತ್ತೆ ಅಂದ್ರೆ ಏನಾದ್ರು ಈಗ ಕೆಟ್ಟದ್ ಮಾಡಕ್ ಹೋದಾಗ ಅವ್ರಿಗೆ ನೆನಪೋತ್ತಾರೆ. ಅಂದ್ರೆ ಈಗ ಎಲ್ಲ ಶಿಷ್ಯರೆಲ್ಲ ನಡೀತದೆ, ಸಾಯಿಬಾಬಾ ಇರ್ಬೋದು, ರಾಘವೇಂದ್ರ ಸ್ವಾಮಿ ಇರ್ಬೋದು, ಎಲ್ಲ ಗುರುಗಳು ಎಲ್ಲ ಒಂದೇ ಅಲ್ಲ ಗುರುಗಳೇ. ನಿಮ್ ನೋಡ್ದೆ ನಿಮ್ ಸರ್ಕಲ್ ಅಲ್ಲಿ ರಾಘವೇಂದ್ರ ಸ್ವಾಮಿ, ಇವರು ಸಾಯಿಬಾಬಾ ಎಲ್ಲ ಅವ್ರೆ, ಎಲ್ಲ ಗುರುಗಳೇ ಇವರೇ ತುಂಬಿರೋದ್ರಿಂದ ಹೌದೌದು ಗುರುಗೆ ತುಪ್ಪದ ದೀಪ ಹಚ್ಚದೆ ಗುರುಗಳೇ ಎಲ್ಲ ನ್ಯಾಯ ಸಿಕ್ತು ಗುರುಗಳೇ. ಇವರು ರಾಘವೇಂದ್ರ ಸ್ವಾಮಿ ಆಗಿರ್ಬೋದು, ಸಾಯಿಬಾಬಾ ಆಗಿರ್ಬೋದು, ಎಲ್ಲ ಇವ್ರು ಗುರುವಾರ ಎಲ್ಲ ಬಾಬಾಜಿ ಶಿಷ್ಯರಲ್ಲ. ಹೌದೌದು. ನಿಮ್ಮ ದೇವಸ್ಥಾನಕ್ಕೆ ಬಂದಾಗ ನೋಡಿದೆ ಗುರುಗಳೇ. ನನಗೆ ಇದ್ರ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಬರೀ ನಾನು ರಜನಿಕಾಂತ್ ಅವ್ರದ್ದು ಇದನ್ನ ನೋಡಿದ್ದೆ ಅಷ್ಟೇ, ನಾನು ಪೇಪರಲ್ಲಿ ಈ ಮೊಬೈಲಲ್ಲಿ ಇದನ್ನ ನೋಡಿದ್ದೆ ಅಷ್ಟೇ ನಾನು. ಈ ನಿಮ್ಮ ದೇವಸ್ಥಾನಕ್ಕೆ ಸನ್ನಿಧಿಗೆ ಬಂದಮೇಲೆ ನಾನು ಚಾರ್ಟಲ್ಲಿ ನೀವು ಹಾಕಿದಿರಲ್ಲ ಗೋಡೆ ಮೇಲೆಲ್ಲ ಚಾರ್ಟಲ್ಲಿ ಇವರು ಹೆಂಗ್ ಬಂದ್ರು, ಹೇಗೆ, ಎಷ್ಟು ವರ್ಷದ್ದು, ಇವರೆಲ್ಲ ಕ್ರಿಸ್ತ, ಇವರು ಜೀಸಸ್, ಇವರೆಲ್ಲ ಹೌದೌದು ಎಲ್ಲ ನಿಮ್ಮ ಹತ್ರ ಬಂದ್ಮೇಲೆ ಗುರುಗಳೇ ನನಗೆ ಗೊತ್ತಾಗಿದೆ. ಬಟ್ ಏನಪ್ಪಾ ಅಂದ್ರೆ ನಾನು ಕಂಟಿನ್ಯೂ ಮಾಡೋಕ್ಕಾಗಿಲ್ಲ. ನಿಮ್ ಬ್ರಾಂಚು ಎಲ್ಲಾ ಕಡೆನೂ ಬೆಳೀಲಿ ಅನ್ನೋದೇ ನನಗೆ ಆಸೆ ಗುರುಗಳು. ಹೌದೌದು ನಮ್ಮ ಆಸೆ ನಿಮ್ಗೆ ಒಂದೊಂದು ತಾಲೂಕಲ್ಲಿ ಒಂದೊಂದು ಆಗ್ಲಿ, 5 ಜನ ಆಗಿರ್ಬೋದು, 10 ಜನ ಇರ್ಬೋದು, 50 ಆಯ್ತಾರೆ, 100 ಆಯ್ತಾರೆ, ಇದರಿಂದ ಏನು ಇರ್ತವಲ್ಲ ಮನಸ್ ಶಾಂತಿ ಸಿಗ್ತೈತೆ. ಹೌದೌದು ಆಮೇಲೆ ಆರೋಗ್ಯನೂ ಸಿಗ್ತೈತೆ. ಹೌದೌದು. ಈ ಜಗತ್ತಲ್ಲಿ ಎಲ್ಲ ನಶ್ವರ, ಏನಿದ್ರು ಧ್ಯಾನ, ಇದ್ರಲ್ಲೇ ನಾವು ಸುಖ ಪಡ್ಬೋದು ಅನ್ನೋದು ಗೊತ್ತಾಯ್ತೈತೆ ಗುರುಗಳು. ಆಮೇಲೆ ಮನುಷ್ಯರು ಬೆಲೆ ಅರ್ಥ ಆಗುತ್ತೆ, ಒಬ್ರಿಗೆ ಕುಟುಂಬದ ಬೆಲೆ 100% ಗುರುಗಳೇ. ನಾನು ಅದನ್ನೊಂದೇ ಬಂದಿದ್ದಲ್ಲಿ, ಬಟ್ ಅದೊಂದೇ ಪೆಂಡಿಂಗ್ ಇರೋದು ಗುರುಗಳೇ ನನಗೆ. ಅದು ಟೈಮ್ ತಗೊಳುತ್ತೆ ಗುರುಗಳೇ. ಯಾಕಂದ್ರೆ ಮನೆಯವರೇ ನನಗೆ ಪಟಾಕಿರೋದು, ನಮ್ಮ ತಂದೆ ತಾಯಿ ನನ್ನ ತಂಗಿನೇ ಸ್ವಲ್ಪ ಇದು ಮಾಡಿರೋದು. ಅವರು ಪರಿವರ್ತನೆ ಆಯ್ತವ್ರೆ ಮಾಡಿರೋ ತಪ್ಪು ಅಂತ. ಬಟ್ ಇನ್ನೂ ನಂಗೆ ರಿಸಲ್ಟ್ ಯಾವುದೇ ಆದ್ರೂ ಸಿಗಲ್ಲ ಗುರುಗಳೇ. 7 ಡೇಟ್ಗೆ ಸಿಕ್ಬಿಟ್ರೆ ಯಾವ್ದು ಫಲ, ಎಲ್ಲರೂ ಬಾಬಾಜಿ ಹತ್ರ ಬಂದ್ಮೇಲೆ ಡಿಫ್ರೆನ್ಸ್ ಕಂಡಿದೆ, ಪರಿವರ್ತನೆ ಎಲ್ಲ 100% ಗುರುಗಳೇ. ಡಿಫ್ರೆನ್ಸ್ ಅಲ್ಲ, ನಾನು ಬದುಕಿದ್ದೀನಿ ಅಂದ್ರೆ ಅದು ಇವರು ಸತ್ಯ. ಹೌದೌದು. 2 ಸಲ ಬಿದ್ದೆ, ಸ್ವಲ್ಪ ಎಚ್ಚರ ಆಯ್ತು, ಚೇತರಿಸ್ಕೊಂಡೆ. ಏನೇನೋ ಸಣ್ಣ ಪುಟ್ಟ ತೊಂದ್ರೆಲಿ ಕ್ಲಿಯರ್ ಆಯ್ತು ಗುರುಗಳೇ. ದೊಡ್ಡ ಮಟ್ಟದಲ್ಲಿ ಆಗೋದು
ಸಣ್ಣ ಇದ್ರಲ್ಲಿ ಎಲ್ಲ ಕ್ಲಿಯರ್ ಮಾಡ್ಕೊಂಡೆ. 2300 ವರ್ಷ ಬದುಕಿದಾರಲ್ಲ ಅದೇ ಸಾಕಲ್ಲ ಎಕ್ಸಾಂಪಲ್. ಹೌದು ಗುರುಗಳೇ, ನನ್ನ ಮಗಳಿಗೆ ಹೇಳ್ಕೊಟ್ಟೆ, ಬಾಬಾಜಿನ ಕೇಳು ಏನ್ ಬೇಕು ಕೊಡ್ತಾರೆ ಅಂದೆ. ಕಾರ್ ಬೇಕು, ಅಪ್ಪನ ಕಾರ್ ತಗೊಡು ಅಂತ ಕೇಳು ಅಂದೆ. ಕಾರು ತಗೊಂಡೆ ಗುರುಗಳೇ. ಕಾರ್ ತಗೊಂಡ್ರ? ಕಂಗ್ರಾಚುಲೇಷನ್. ಹೌದು, ನಿಜವಾಗ ಗುರುಗಳೇ, ಮಿರಾಕಲ್ ತಗೊಂಡೆ. ಸ್ವಲ್ಪ ಕಟ್ಬಿಟ್ಟು ಲೋನಲ್ಲಿ ತಗೊಂಡೆ. ಪರವಾಗಿಲ್ಲ, ಏನೋ ಮಾಡಿದಿರಲ್ಲ. ಎಲ್ಲ ನನ್ನ ಮಕ್ಳಿಗೂ ಹೇಳ್ಕೊಟ್ಟಿದೀನಿ, ನಿಂಗೆ ಏನೇ ಬೇಕಾದ್ರೂ ಅವ್ರ ತಾವ್ ಕೇಳಿ ಅಂತ ಹೇಳಿದೀನಿ. ಸೂಪರ್ ಸೂಪರ್. ಪೂಜೆ ಮಾಡಿದಾಗ ಎತ್ಕೊಂಡು ಬಾಬಾಜಿ ನೀನ್ ತರ್ಬೇಕು, ಅವರು ನನ್ ವಿದ್ಯಾಭ್ಯಾಸ ಅವು ಇವು ಕೇಳ್ಕೊತಾರೆ ಗುರುಗಳೇ. ಚಿಕ್ಕ ಮಕ್ಳುಗಳು 5ನೇ ಕ್ಲಾಸು ಎಲ್ಲ ಕೇಳ್ಕೊತಾರೆ. ನಮ್ಮ ಮಿಸಸ್ ಅವರು ಬಾಬಾಜಿನ ಕ್ರಮಬದ್ಧವಾಗಿ ಅವ್ರಿಗೆ ಹೆಂಗ್ ಪೂಜೆ ಮಾಡ್ಬೇಕು ಮಾಡಿ ಆ 21 ಬಾರಿ ಮಂತ್ರನೂ ಹೇಳ್ತೀನಿ ಗುರುಗಳೇ. ನಾನು ಯಾವಾಗಾರ ಪೂಜೆ ಮಾಡಿದಾಗಲ್ಲ ಓಂ ಕ್ರಿಯಾ ಈಶ್ವರ ಬಾಬಾಜಿ ಅಂದ್ಬಿಟ್ಟು. ಕಡೆ ಬಂದ್ರೆ ನಾವು ಬರ್ತೀವಿ ಬಿಡಿ. ಅಯ್ಯೋ 100% ಗುರುಗಳೇ, ನೀವು ಬಂದು ಹೋಗಿ ನಮ್ಮ ಮನೆಗೆ ಬಂದು ಹೋಗಿ, ಇಲ್ಲ ನಮ್ಮ ತೋಟದಲ್ಲೂ ಎಳ್ನೀರು ಕುಡ್ಕೊಂಡು ಕಾಯಿ. ನೀವ್ ಯಾವಾಗ ಬರ್ತೀರಿ ಹೇಳಿ ಗುರುಗಳೇ, ಅದೇ ಸಂತೋಷ. ಇಲ್ಲಿ ಈಗಲ್ಲ ನೆಕ್ಸ್ಟ್ ಕನಕಪುರ ಕಡೆ ಬಂದಾಗ ಅಲ್ಲಿ ನಮ್ಮ ಭಕ್ತರುಗಳೆಲ್ಲ ಸೇರಿಸಿ ಒಂದ್ಸಲ ಧ್ಯಾನ ಮಾಡ್ಸೋಣ ನಿಮ್ಮ ಮನೇಲಿ. ಬನ್ನಿ ಗುರುಗಳೇ, ಚೆನ್ನಾಗಿರುತ್ತೆ. ಎಲ್ಲರೂ ಸೇರಿಸಿ ಧ್ಯಾನ ಮಾಡ್ಸೋಣ. ಬನ್ನಿ ಗುರುಗಳೇ, ನಮ್ಮ ಮನೇಲೆ ಮಾಡಿದ ಚಿಕ್ಕದು ಬಾಡಿಗೆ ಮನೇಲಿ ಇದ್ದೀನಿ, ತೊಂದರೆ ಇಲ್ಲ ಗುರುಗಳೇ. ಬರ್ಲಿ, ನಮ್ಮ ಮನೇಲೆ ಧ್ಯಾನ ಮಾಡಿ ನಿಮ್ ಕೈಯಾರೆ ಬಂದು ಪೂಜೆ ಮಾಡ್ಬಿಟ್ಟು ಹೋಗ್ರಿ ಗುರುಗಳೇ. ಎಲ್ಲ ಒಳ್ಳೇದು ಮಾಡೋಣ. ಧನ್ಯವಾದಗಳು. ನೀವು ಯಾವಾಗಾದ್ರೂ ಬರ್ರಿ ಗುರುಗಳೇ, ನಮ್ಮ ಮನೆ ಬಾಗಿಲು ತೆಗ್ದಿರ್ತದೆ. ನೀವು ಒಂದೇನಪ್ಪ ಅಂದ್ರೆ ಬರ್ತೀನಿ ಅಂತ ಒಂದ್ 2-3 ದಿವಸ ಒಂದಿನ ಮುಂಚೆ, ಯಾಕಂದ್ರೆ ನಾನು ಎಲ್ಲೂ ಹೋಗಲ್ಲ, ಇಲ್ಲೇ ಇರ್ತೀನಿ. ಈ ಸ್ಕೂಲ್ ಮಕ್ಳು ರಜಾ ಇರೋದ್ರಿಂದ ಎಲ್ಲರೂ ಅಕಸ್ಮಾತ್ ಹೋಗಿದ್ರೆ ಬಂದ್ಬಿಡ್ತೀನಿ ಗುರುಗಳೇ. ಫೋನ್ ಮಾಡ್ತೀವಿ. ಅಲ್ಲಿನ ಜನಗಳಿಗೆ ಸತ್ಯ ಅರಿವಾಗ್ಬೇಕಷ್ಟೇ, ಸತ್ಯದ ಅರಿವಾಗಬೇಕು ಎಲ್ಲರಿಗೂ ಅಷ್ಟೇ. ಅದು ಬಟ್ರೆ ಇಲ್ಲ, ಪ್ರತಿಯೊಬ್ಬರಿಗೆ ಸತ್ಯದ ಅರಿವಾಗಿ ಎಲ್ರಿಗೂ ಒಳ್ಳೇದಾಗಬೇಕು ಅಷ್ಟೇ. ಇದೇನು ಅಂತ ಗುರುಗಳೇ, ಸ್ಟಾರ್ಟಿಂಗ್ ಈಗ ಎಲ್ಲ ಜನಗಳ ಮೆಂಟಾಲಿಟಿ ಇರೋದು ನಮಗ್ ಬಂದೇಟ್ಗೆ ಒಳ್ಳೇದಾಗ್ಬಿಡ್ಬೇಕು ಅನ್ನೋ ಮೆಂಟಾಲಿಟಿ ಐತೆ. ಅದು ತಪ್ಪು ಅರಿವು. ಹೌದೌದು. ಎಲ್ಲ ಈಗ 15 ದಿನಕ್ಕೆ 1 ತಿಂಗಳಿಗೆ ಬಂದ್ಬಿಡೋಕೆ ಆಗಲ್ಲ. ನಮ್ಮ ಕೆಲಸ ಪ್ರವೃತ್ತಿ ನಾವು ಮುಂದುವರಿಸಬೇಕು. ಭಗವಂತ ಯಾವ್ದಾರ ಒಂದು ರೂಪದಲ್ಲಿ ಬರ್ತಾರೆ ಗುರುಗಳೇ. ಇದು ಸತ್ಯ. ಇದು ನನಗೆ ಹಂಗೆ ಬಂದಿರೋದು. ಇಲ್ಲೊಬ್ರು ಗುರುಗಳು ಸಿಕ್ಕಿದ್ರು, ಅವ್ರಿಗೆ ಹೇಳ್ದೆ ನಾನು ಆಲ್ರೆಡಿ. ಈಗ ನನಗೆಲ್ಲ ಕೈ ಕೊಟ್ರು, ಜಗತ್ತಲ್ಲಿ ಬಿಸ್ನೆಸ್ ಕೈ ಕೊಡ್ತು, ಎಲ್ಲ ಕೈ ಕೊಡ್ತು. ನೀವು ಆ ರೂಪದಲ್ಲಿ ನಿಮ್ನ ಕಳ್ಸವ್ರೆ ನನ್ನ ಅಂತಾನೆ ತಿಳ್ಕೊಂಡಿದೀನಿ ನಿಮ್ನ ಅಂತ ಅಂದೆ. ನಗಿತಾ ಇದ್ರು. ಅವರು ಒಳ್ಳೆಯವ್ರು. ಅವ್ರಿಗೆ ನಾನು ಹೇಳ್ದೆ, ನೀವು ಭಗವಂತನೇ ಕಳ್ಸಿರೋದು, ಬಾಬಾಜಿನೇ ಕಳ್ಸಿರೋದು. ನಾನು ಗುರುಗಳೇ, ನೀವು ನಂಬ್ತಿರೋ ಬಿಡ್ತಿರೋ, ಮೊಟ್ಟೆ ಗಿಟ್ಟೆ ಎಲ್ಲ ನಾನ್ ವೆಜ್ ಏನು ಮುಟ್ಟಲ್ಲ ಗುರುಗಳೇ. ನಾವು ಗೌಡಾಸ್ ಆಗಿರ್ಬೋದು, ಎಲ್ಲ ಬಿಟ್ಬಿಟ್ಟೆ ಗುರುಗಳೇ. ಬದಲಾವಣೆ ಮಾಡ್ಕೊಂಡಿದೀನಿ ಗುರುಗಳೇ. ಎಲ್ಲ ಬರ್ತೆ ಮಟನ್ ಏನು ತಿನ್ನಲ್ಲ, ಡ್ರಿಂಕ್ಸು ಮಾಡ್ತಾ ಇಲ್ಲ ಗುರುಗಳೇ. ಅದು 2 ವರ್ಷ ಆಯ್ತು ಬಿಟ್ಟು ಬದಲಾವಣೆ ಮಾಡ್ಕೊಂಡಿದೀನಿ. ತುಂಬಾ ಸಂತೋಷ ಆಯ್ತು. ಮಾಡ್ಕೊಂಡಿದೀನಿ. ಈಗ ಯಾರಾದ್ರೂ ಹೇಳಿದ್ರೆ ನಂಬಲ್ಲ, ಅದಕ್ಕೆ ನಾನು ಜಾಸ್ತಿ ಯಾರಿಗೂ ಹೇಳಕ್ ಹೋಗಲ್ಲ, ಕೆಲವ್ರಿಗೆ ಹೇಳ್ತೀನಿ. ಈಗ ಅವರು ವೆರಿ ಎಲ್ಲ ಜನಗಳ ಮೆಂಟಾಲಿಟಿ ಇರೋದೆಲ್ಲ ವೆರಿ ಶಾರ್ಟ್ಲಿ ಕೇಳ್ತಾರೆ. ಅವ್ರು ಏನೇ ಕೇಳಿದ್ರು ಹುಡುಗರೇನ ವೆರಿ ಶಾರ್ಟ್ಲಿ ಕೇಳ್ತಾರೆ. ಅಲ್ಲ, ಇಷ್ಟೊಂದು ನೀವು ತಿಳ್ಕೊಂಡಿದ್ದೀರ ಅಂದ್ರೆ, ಬದಲಾವಣೆ ಆಗಿದೆ ಅಂದ್ರೆ, ಕ್ಲಾಸ್ ಇಲ್ದಲೇ ಇಷ್ಟೊಂದು ಬದಲಾವಣೆ ಆಗಿದೆ ಅಂದ್ರೆ ತುಂಬಾ ಬದಲಾವಣೆ ಇದೆ ಗುರುಗಳೇ. ನಾನೇ ಇನ್ನೊಬ್ರಿಗೆ ಟೀಚ್ ಮಾಡ್ತಾ ಇದ್ದೆ ಗುರುಗಳೇ. ಮೊದ್ಲಿಂದಾನು ಎಕ್ಸ್ಪೀರಿಯನ್ಸ್ ಇತ್ತು. ನಾನೇ ಯಾಮಾರ್ಬಿಟ್ಟೆ ಗುರುಗಳೇ. ತುಂಬಾ ಚೆನ್ನಾಗಿದ್ದೆ ನಾನು. ಏನಾಯ್ತು ಅಂತ ಗೊತ್ತಿಲ್ಲ. ಒಂದ್ 2-3 ವರ್ಷದಿಂದ ತುಂಬಾ ಯಾಮಾರ್ಬಿಟ್ಟೆ. ಏನ್ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ. ಅದೇ ಗ್ರಹಗತಿಗಳು ಸರಿ ಬಿಡಲ್ಲ ಅಂತಾರಲ್ಲ, ಅದು ಹಂಗಾಗಿ ಏನಾಯ್ತದೆ ಅಂತ ಗೊತ್ತಿಲ್ಲ ಗುರು. ಈಗ ಸ್ವಲ್ಪ ಪಾಠ ಕಲಿತೆ. ಜಮೀನ್ ವ್ಯಾಲ್ಯೂ ಏನು ಎಲ್ಲ ಗೊತ್ತಾಯ್ತು ಗುರುಗಳೇ. ಜಮೀನ್ ವ್ಯಾಲ್ಯೂ ಏನು, ಹಿಂಗೆ ಮನೆ ಅಂದ್ರೆ ಏನು, ಸಂಬಂಧಿಕರು, ಫ್ರೆಂಡ್ಸ್ಗಳು ಯಾರು ಇಲ್ಲ ಗುರುಗಳೇ. ಈಗ ನನಗೆ ನೇಚರೇ ಫ್ರೆಂಡ್ಸು. ನಾನು ಜನಗಳ ಜೊತೆ ನೇಚರು. ಬೆಳಗ್ಗೆ ಎದ್ದು ಯೂನಿವರ್ಸಲ್ ನ ಗುರುಗಳೇ, ಕಲ್ಪವೃಕ್ಷ, ಕಾಮಧೇನು, ನನ್ನ ಗುರುಗಳು, ನಮ್ಮ ಮನೆ ದೇವ್ರನ್ನ ನೆನೆಸ್ಕೊತೀನಿ ಗುರುಗಳೇ. ಬ್ರಹ್ಮಾಂಡ ಯೂನಿವರ್ಸಲ್ಗೆ ಆರತಿ ಇರ್ತೀನಿ, ಬಾಬಾಜಿಗೆ ಸ್ಮರಣೆ ಮಾಡ್ತೀನಿ, ರಾಘವೇಂದ್ರ ಸ್ವಾಮಿಗೆ ದೀಪ ಹಚ್ತೀನಿ. ಎಲ್ಲ ಗುರುಗಳ ಸೇವೆ ಮಾಡ್ಕೋದ್ರೆ ದಾರಿ ತೂಕರಾಗಿ ಸಿಕ್ತು ಗುರುಗಳು. ನಾನು ವಂಡರ್ಫುಲ್. ನಾನು ಏರೋಪ್ಲೈನ್ ತಗೋಬೇಕು ಅನ್ನೋ ಲೆಕ್ಕಾಚಾರಕ್ಕೆ ನೆಕ್ಸ್ಟ್ ಕೇಳ್ತೀನಿ. ದೊಡ್ಡ ಬಿಸ್ನೆಸ್ ಮ್ಯಾನ್ ಮಾಡು ಅಂತಾನೆ ಕೇಳ್ಕೊಂತೀನಿ ಗುರುಗಳು. ಯಾಕಂದ್ರೆ ನಿಮ್ಮನ್ನ ನೋಡಿ ಯಾರೋ ಸೋತಿರೋರು ಇನ್ಸ್ಪಿರೇಷನ್ ಆಗ್ಲಿ. ಇದು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಹಾಕ್ತೀನಿ. ನಿಮ್ಮನ್ನ ನೋಡಿ ಇನ್ಸ್ಪಿರೇಷನ್ ಆಗ್ಲಿ. ಎಷ್ಟು ಜನ ನೊಂದಿರ್ತಾರೆ ಜೀವನದಲ್ಲಿ. ತುಂಬಾ ದಾರಿ ಸಿಗ್ತಿದೆ ಗುರುಗಳು. ಯಾವ ಕಡೆಯಿಂದ ಸಿಗ್ತಿದೆ ಗೊತ್ತಿಲ್ಲ. ಅವ್ರ ಕೆಲಸ ಇಲ್ಲ ಅಂದ್ರೂ ಯಾರು ಕೊಡ್ಸಕ್ ಅವರು ಬಂದೇ ಬರ್ತಾರೆ. ಗುರುಗಳೇ ಕಳಿಸ್ತಾರೆ. ಹೌದು, ಮಹೋತ್ತರ ಬಾಬಾಜಿನೇ ಮೂಲ ಅಂತ ಯಾರಿಗೂ ಗೊತ್ತಿಲ್ಲ. ಕಲಿಯುಗದಲ್ಲಿ ಯಾರಿಗೂ ಗೊತ್ತಿಲ್ಲ. ಯಾರು ಒಬ್ರು ಕಳಿಸ್ತಾರೆ. ತುಂಬಾ ಕಷ್ಟದಲ್ಲಿ ಇದೀನಿ, ಏನಾರು ಒಂದ್ ಮಿರಾಕಲ್ ಮಾಡ್ತಾರೆ ಗುರುಗಳೇ. ಅವಮಾನ ಎಲ್ಲ ಸಹಿಸ್ಕೋಬೇಕು ಗುರುಗಳೇ. ಅವಮಾನ ಅನ್ಕೋಬಾರ್ದು, ಅದು ನಮ್ಗೆ ಆಶೀರ್ವಾದ. ಏನೇ ಅವಮಾನ ಆಗ್ಬೋದು, ಇದಾಗ್ಬೋದು, ನಾನು ಹಂಗಿದ್ದೆ ಹಿಂಗಿದ್ದೆ ಅದೆಲ್ಲ ಬಿಟ್ಬಿಡ್ಬೇಕು ಗುರುಗಳೇ. ಏನಿಲ್ಲ, ನಾವು ಬದುಕಿರೋದು 2 ಹೊತ್ತು ಊಟ ತಿನ್ನಕ್ಕೆ, ಬಟ್ಟೆ ಹಾಕೊಳಕ್ಕೆ, ಮಕ್ಳು ವಿದ್ಯಾಭ್ಯಾಸ ಕೊಡ್ಸಕ್ಕೆ ಅಂತ ತಿಳ್ಕೊಂಡ್ ಮಾಡಿದ್ರೆ ಎಲ್ಲ ಅವರೇ ಕೊಡ್ತಾರೆ ಗುರುಗಳು. ಅದೇ ನಮ್ಗೆ ಅರಿವು ಬರ್ಬೇಕು, ಇದ್ರಲ್ಲಿ ಅರಿವು ಬರ್ಬೇಕು. ಬೆಳಗ್ಗೆ ಎದ್ದು ನಾನು ಒಬ್ನೇ ಏನಾದ್ರು ಸಾಧನೆ ಮಾಡ್ತೀನಿ ಅನ್ನೋದು ಛಲ ಬರ್ಬೇಕು ಗುರುಗಳೇ. ಯಾರು ಇಲ್ದೆ ನಾನು ಬದುಕ್ತೀನಿ ಅನ್ನೋದು ನಮ್ಗೆ ಫಸ್ಟ್ ಆಫ್ ಆಲ್ ಅದು ಮೈಂಡಿಗೆ ಬರ್ಬೇಕು ಗುರುಗಳು. ಅದು ಧ್ಯಾನ ಮಾಡಿದ್ರೆ ಖಂಡಿತ ಕಲಿಸ್ತಾರೆ ಅವರೇ. 100% ಗುರುಗಳು. ಯಾರು ಬೇಕಾಗಿಲ್ಲ. ಯೂನಿವರ್ಸಲ್ ಜೊತೆ ಕಾಂಟ್ಯಾಕ್ಟ್ ಇದ್ರೆ ಗುರುಗಳೇ, ನೀವು ನಂಬ್ತೀರಾ ಬಿಡ್ತೀರಾ, ಯಾರಾದ್ರೂ ಪರಿಚಯ ಆಗಲಿ ಗುರುಗಳು, 8 to 10 ಅವರು ಸಮಾಧಾನ ಆಗೋಯ್ತಾರೆ.
ಹೌದೌದೌದು. ನಾನು ಮಾತಾಡಿದ್ರೆ ದೇವರಿಗೆ ಕೈ ಮುಕ್ಕೊಂಡು ಹೋಗಿ ನಾನು ಏನಾದ್ರು ಮಾತಾಡ್ಸಿದ್ರೆ ಏನೇ ಹೇಳಿದ್ರು ಒಪ್ಕೊಂಡು ಹೋಗ್ತಾರೆ ಗುರುಗಳೇ. ಯಾವುದೇ ವ್ಯವಹಾರದಲ್ಲಿ ಈಗ ಆಗಿಲ್ಲ, ನೆಕ್ಸ್ಟ್ ವಾರ ಇನ್ನೊಂದು ತಿಂಗಳು ಅಂದ್ರೆ ಆಯ್ತು ಅಂದ್ಬಿಟ್ಟು ಒಪ್ಕೊಂಡು ಹೋಗ್ತಾರೆ ಗುರುಗಳು. ಈ ಬಿಸ್ನೆಸ್ ಮಾಡೋರ್ಗಂತೂ ಬಾಬಾಜಿಯ ಕ್ರಿಯಾಯೋಗ ತುಂಬಾ ಸಖತ್ ಎಫೆಕ್ಟ್ ಇದಾಗುತ್ತೆ ಗುರುಗಳೇ. ಸಖತ್ ಒಳ್ಳೇದಾಯ್ತಿದೆ ಅವ್ರಿಗೆ. ಏನೇ ಒಂದು ತೊಂದರೆ ಆದ್ರೂ ಅದ್ರ ಸರಿಪಡಿಸ್ಕೊಂಡು ಹೋಗ್ತಾರೆ, ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರೆ ಆಪೋಸಿಟ್ ಇರೋರು. ಇದು ಮೃದು ಸ್ವಭಾವ ಆಗೋಯ್ತಾರೆ ಗುರುಗಳೇ. ಅನ್ನೋರು ಆಯ್ತು ಅಂದ್ಬಿಟ್ಟು ಅವರೇ ಸೈಲೆಂಟ್ ಆಗೋಯ್ತಾರೆ ಗುರುಗಳೇ. ಅಂದ್ರೆ ನೀವ್ ಹೇಳ್ದಂಗೆ ನ್ಯಾಯಯುತವಾಗಿ ಆಗಿರ್ಬೇಕು ಗುರುಗಳೇ. ನ್ಯಾಯಯುತವಾಗಿರ್ಬೇಕು. ನಾವು ನಡೆ ಅಂದ್ರೆ ಪೂರ್ತಿ ನ್ಯಾಯವಾಗಿ ಬದುಕಕ್ಕಾಗಲ್ಲ. ವ್ಯಾಪಾರ ಅದು ಇದು ಈ ಮಾಡ್ಲೇಬೇಕು ಗುರುಗಳೇ. ₹1 ತಗೊಂಡು ₹1.25 ಮಾರ್ತಾರೆ. ವ್ಯಾಪಾರದಲ್ಲಿ ಮಾಡ್ಲೇಬೇಕು. ಬಟ್ ಏನಪ್ಪಾ ಅಂದ್ರೆ ನಮ್ಮ ಪಾಪ ಕರ್ಮಗಳನ್ನ ಒಂಚೂರು ಕಮ್ಮಿ ಮಾಡ್ಕೋಬೇಕಷ್ಟೇ. ಮತ್ತೆ ಕರ್ಮ ರಿಪೀಟ್ ಆಗಲ್ಲ. ರಿಪೀಟ್ ಆಗಲ್ಲ. ಈಗ ಹಳೆ ಕಾಲದಲ್ಲಿ ಇತ್ತು ದವಸ ಧಾನ್ಯ ಎಲ್ಲ ಬೆಲೆ ಕಟ್ತಾ ಇರಲ್ಲ, ಹಂಗೆ ತಿನ್ನೋರು ಹೋಗೋರು, ಭೂಮಿ ನಂಬ್ಕೊಂಡು ಹೋಗೋರು. ಇವತ್ತೆಲ್ಲ ನಂದು ಅಂದ್ಬಿಟ್ಟು ಈ ಪ್ರಪಂಚನೆಲ್ಲ ಆವರಿಸ್ಕೊಂಡವ್ರೆ. ಇದ್ ನಂದು ಸ್ವಾರ್ಥ, ಇದ್ ನಂದು ನಂದು ಅಂತ ಸ್ಫೂರ್ತಿ ತುಂಬ್ಕೊಂಡ್ಬಿಟ್ಟವ್ರೆ. ಈ ಕಾಲದಲ್ಲಿ ನಾವ್ ಒಂದ್ ಸ್ವಲ್ಪ ಮಾಡ್ಲೇಬೇಕು ತಪ್ಪು. ಏನಾರ ಒಂದ್ ತಗೊಂಡ್ರೆ ಕಲಿಯುಗದಲ್ಲಿ ಹೇಗ್ ಬದುಕ್ಬೇಕು ಹಾಗೆ ಬದುಕಿ ಅಂತ ಹೇಳ್ಕೊಡ್ತಾರೆ. ಹೌದು, ಈಗ ಏನ್ ಇರ್ತೈತೆ ಅದ್ ಬದುಕ್ಲೇಬೇಕು. ಬಟ್ ಏನಪ್ಪಾ ಅಂದ್ರೆ ಜೀವನಕ್ಕೆ ಏನ್ ಮಾಡ್ಬೇಕು ನ್ಯಾಯಯುತವಾಗಿರ್ಬೇಕದು. ಲಾಭ ಬಂದ್ರು ನಂಬಿಕೆ ದ್ರೋಹ ಅನ್ನೋದು ಮಾಡಬಾರ್ದು ಗುರುಗಳೇ. ನನ್ನ ಪ್ರಕಾರ ನಂಬಿಕೆ ದ್ರೋಹ ಇದು ಮಾಡ್ಬಾರ್ದು. ವ್ಯಾಪಾರ ಅಂದ್ರೆ ಹೌದೌದು, ಯೂನಿವರ್ಸಲ್ ಆಗಲ್ಲ ಗುರುಗಳೇ. ನೀವು ವ್ಯಾಪಾರ ಮಾಡ್ಬೋದು, ₹1 ತಂದು $1 ಮಾರ್ಬೋದು. ವ್ಯಾಪಾರ ಬದುಕಕ್ ಮಾಡ್ಲೇಬೇಕಲ್ಲ ಗುರುಗಳೇ. ಅದು ಮೋಸ ಅಲ್ಲ, ಅದು ಮೋಸ ಅಲ್ಲ. ಈ ಪ್ರಪಂಚದಲ್ಲಿ ಕರ್ತವ್ಯ ಅಷ್ಟೇ, ಕರ್ತವ್ಯ ನಡೆಸ್ತಾ ಇರೋದು. ಆದ್ರಿಂದ ಗುರು ನಂಬಿಕೆ ದ್ರೋಹ ಅಂತೂ ಇದ್ರಲ್ಲಿ ಮಾಡ್ಲೇಬಾರ್ದು. ಜೊತೆಗೆ ಇನ್ನೊಂದೇನ್ ಬೆನಿಫಿಟ್ ಅಂದ್ರೆ ಗುರುಗಳೇ, ಇದ್ರ ಬಗ್ಗೆ ಗೊತ್ತಿಲ್ಲದೆ ಇರೋರು ಕಾಮೆಂಟ್ ಮಾಡ್ಬಾರ್ದು. ಮಾಡಕ್ಕಾಗ್ಲಿಲ್ವಾ ಕಾಮೆಂಟ್ ಮಾಡ್ಬಾರ್ದು. ಅದ್ರಲ್ಲಿ ನೋಡ್ರಿ, ಇನ್ಸ್ಟಾಗ್ರಾಮ್ ಅಲ್ಲಿ ಯಾರೊಬ್ರು ಡಾಲರ್ ಬಗ್ಗೆ, ಅಮೆರಿಕದ ಬಗ್ಗೆ ಗೊತ್ತಾ ಅಂತ ಕಮೆಂಟ್ ಮಾಡಿ ಗುರುಗಳ ಆಶ್ವಾದ ಮಾಡಿದ್ಮೇಲೆ ಏನಾಗಿದೆ, ಟ್ರಂಪ್ 2025 ಸೆಪ್ಟೆಂಬರ್ ಅಲ್ಲಿ $1,00,000 ಆಗಿದೆ ಅದು ರೇಟ್. ಅದು ಇದು ಅಲ್ಲಿ ಫೀಸ್, ಅಲ್ಲಿ ಅಮೆರಿಕದ ಫೀಸ್ ಎಂಟ್ರೆನ್ಸ್. ಅವ್ರಿಗೆ ತೊಂದರೆ ಆಗೈತೆ. ಅದಕ್ಕೆ ಕಮೆಂಟ್ ಗೊತ್ತಿಲ್ಲ ಕಮೆಂಟ್ ಹಾಕ್ಬಾರ್ದು. ಹೌದೌದು ಗುರುಗಳೇ, ನನ್ನ ಅನಿಸಿಕೆ ಅದೇನೆ. ಈಗ ಯಾಕಂದ್ರೆ ಅದು ಗೊತ್ತಿರೋರಿಗೆ, ಮಿರಾಕಲ್ ಆದವ್ರಿಗೆ ಗೊತ್ತು. ಯಾರಿಗ್ ಬೇಕಾದ್ರೆ ಬಿಡಲ್ಲ ಇದು ಬಾಬಾಜಿ. ನನ್ಗೆ ಒಂದೇ ಒಂದು ಆಸೆ ಗುರುಗಳೇ, ಅಲ್ಲಿಗೆ ಹೋಗ್ಬೇಕು ಅಂತ ನನ್ಗೊಂದು ಆಸೆ ಇದೆ. ಅವತ್ತು ಕೇಳಿದ್ದೆ ಬಾಬಾಜಿ. ನಿಮ್ಗೆ ಮೇಲೆ ಅದೇ ಬೆಟ್ಟದ ಮೇಲೆ ಹೋಗ್ತಾರಲ್ಲ ಗುರುಗಳೇ, ನೀವ್ ಯಾವತ್ತಾರು ಹೋದ್ರೆ ಅಂತ ನಿಮ್ಗೆ ಹೇಳಿದ್ದೆ ಅವತ್ತೇನೆ. ತಿಳಿಸ್ತೀವಿ ಯಾವಾಗಾರು ಹೋದ್ರೆ ಅಂತ. ನೀವೇನ್ ಮಾಡಿ ಗುರುಗಳೇ, ಅರ್ಜೆಂಟು ಅದೊಂದು ಕೆಲಸ ಮಾಡಿ. ಯಾಕಂದ್ರೆ ಇದು ಜನಕ್ಕೆ ಇಲ್ಲಿ ಅವ್ರಿಗೆ ಅರ್ಥ ಆಗಲ್ಲ. ಈಗ ಅಲ್ಲಿ ಒಂದಿನ ನೀವು ಅಲ್ಲಿ ಕುತ್ಕೊಂಡು ನಾವು ಬರ್ತೀವಿ, ಯಾವ್ದಾರ ಬ್ಯಾಚ್ ಕರ್ಕೊಂಡೋಗಿ ಗುರುಗಳೇ. ಅಲ್ಲಿ ಮಾಡಿದ್ ಬಂದ್ಮೇಲೆ ಒಂದು ಗೊತ್ತಾಗುತ್ತೆ ಗುರುಗಳೇ. ನಾವು ಹೋಗಿದ್ದು ಅಂತ ತೋರ್ಸ್ಕೋಬಹುದು. ಈಗ ನಿಮ್ ದೇವಸ್ಥಾನ ಅದು ಇದು ನಾವು ಪ್ರಕೃತಿಗೆ, ಈಗ ನನ್ನ ನೋಡಿ, ಈಗ ನನ್ನ ಫ್ರೆಂಡ್ಸು, ನನ್ನ ಫಾಲೋವರ್ಸ್ ಇಲ್ಲ ಅವರೆಲ್ಲ ಗುರುಗಳೇ, ಅವ್ರಿಗೊಂದು ನಾನು ಮಾತು ಹೇಳಕ್ ಸರೋಯ್ತೈತೆ. ನಾನು ಅಲ್ಲಿ ಹೋಗಿ ಒಂದು ದಿನ ಯಾವಾಗಾರು ಅರ್ಧ ಗಂಟೆನೋ ಯಾವಾಗ ನಿಮ್ ಜೊತೆ ಕೂತ್ಕೊಂಡು ಅಲ್ಲಿ ಧ್ಯಾನ ಮಾಡಿದ್ರೆ, ಆ ಸನ್ನಿಧಿಲಿ ಹೋಗಿ ನಾವು ಇಲ್ಲಿ ಮೇನ್ ಪ್ರೊಫೈಲ್ಗೆ ಹಾಕೊಂಡು ನಮ್ಮಿಂದ 4 ಜನಕ್ಕೆ ಒಳ್ಳೇದಾಗ್ಲಿ ಅಂತ ಗುರುಗಳೇ. ಬಾಬಾಜಿ ನೀವ್ ಹೇಳ್ದಂಗೆ ಅವರು ಬೆಳಗ್ಗೆ ಎದ್ದು ಒಳ್ಳೇದ್ ಮಾಡ್ತಾನೆ ಇರ್ತಾರೆ. ಬಟ್ ಏನಪ್ಪಾ, ನಾವು ಕಷ್ಟದಲ್ಲಿರೋರಿಗೆ ನಾವು ಸೂಚಿಸ್ಬೋದು, ಹೇಳಿದ್ರೆ ನಂಬಲ್ಲ ಗುರುಗಳೇ. ಅದು ಏನ್ ಗೊತ್ತಾ, ಅವರೇ ಬರ್ಬೇಕು. ಈಗ ನಾವು ಈ ಜನಕ್ಕೆ ಒಳ್ಳೇದ್ ಮಾಡ್ಬೇಕು ಅಂದ್ರೆ ನಾವ್ ಹೇಳಲೇಬೇಕು. ಈಗ ನಮ್ಗಾದ್ಮೇಲೆ ನಾವು ಒಬ್ರಿಗೆ ಆಗ್ಲಿ ಒಳ್ಳೇದು ಅಂತ ಸುಮ್ನೆ ಕೂತ್ಕೋಬಾರ್ದು. ನಾನು ಯಾರಿಗಾರು ಕಷ್ಟದಲ್ಲಿರೋರ್ಗೆ ಹೇಳ್ತೀನಿ ಗುರುಗಳೇ. ನೆಗ್ಲಿಜೆನ್ಸಿ ಮಾಡಿದವ್ರಿಗೆ ಹೇಳಕ್ ಹೋಗಲ್ಲ. ಬಿಡು ಅಲ್ಲಿ ಕೇಳಿ ಅಲ್ಲಿ ಬಿಡೋರ್ಗೆ ಹೇಳಿ ಮಾಡಕ್ಕಲ್ಲ, ಅವ್ರಿಗಿನ್ನ ಕರ್ಮ ಕಳೀಲಿಲ್ಲ ಅಂತ ಅರ್ಥ. ಅದು ಯಾರು ಇದನ್ನ ಕೇಳ್ಕೊಂಡು ಪಾಲನೆ ಮಾಡ್ತಾರೆ ಗುರುಗಳೇ, ಸತ್ಯವಾಗ್ಲೂ 100% ರಿಸಲ್ಟ್ ಗೆಲ್ತಾರೆ ಪಕ್ಕ. 100% ಗೆಲ್ತಾರೆ. ನಾನು 7-8 ಹೌದೌದು ಗುರುಗಳೇ, ನೋಡಿದೆ. ಸ್ಟೀವ್ ಜೀನ್ ಪತ್ನಿ ಅವರೆಲ್ಲ ಆಧ್ಯಾತ್ಮಿಕವಾಗಿ ಬಂದಿದ್ದಾರೆ ಅಂದ್ರೆ ನಾವ್ಯಾವ ಲೆಕ್ಕ ಗುರುಗಳೇ. ಅವರೆಲ್ಲ ಆಧ್ಯಾತ್ಮಿಕ ಲೋಕಕ್ಕೆ ಬಂದವ್ರೆ ಧ್ಯಾನಕ್ಕೆ ಅಂದ್ರೆ ನಾವ್ಯಾವ್ದು ಲೆಕ್ಕ ಇಲ್ಲ. ಗುರುಗಳಿಲ್ದೆ ಏನು ಮಾಡಕ್ಕಾಗಲ್ಲ ಗುರುಗಳೇ. ಯಾರಾದ್ರೂ ಗುರು ಇರಲೇಬೇಕು. ಈಗ ಯಾರು ಇಲ್ಲ ಅಂದಾಗ ನನಗೆ ಬಾಬಾಜಿನೇ ಗುರು. ಈಗ ತಂದೆ ಆಗ್ಲಿ ಯಾರೊಬ್ರು ಅವರು ಗುರುಗಳಿದ್ದಂಗೆನೆ. ತಂದೆನು ನಮಗೆ ಎಲ್ಲ ಜೀವನ ಎಲ್ಲ ಪಾಠ ಕಲಿಸ್ತಾರೆ. ತಂದೆ ತಾಯಿನೂ ಅವರು ದೇವ್ರು, ಇವರು ದೇವ್ರು, ಎಲ್ಲಾರು ದೇವ್ರು. ಬಟ್ ಈಗಿನ ಕಾಲದಲ್ಲಿ ಗುರುಗಳು ಇಲ್ದೆ ಏನು ಮಾಡಕ್ಕಾಗಲ್ಲ ಗುರುಗಳೇ. ನಾನು ನಿಮ್ದು ಇನ್ಫಾರ್ಮೇಶನ್ ನಮ್ಮ ಗ್ರೂಪ್ ಅಲ್ಲಿ ಶೇರ್ ಮಾಡ್ತೀನಿ, ಬೇರೆಯವ್ರಿಗೆ ಇನ್ಸ್ಪಿರೇಷನ್ ಆಗ್ಲಿ. ಯಾರಾದ್ರೂ ಗುರುಗಳೇ ಖಂಡಿತ ಮಾಡಿ. ಜೀವನ ಹಾಳು ಮಾಡ್ಕೊಂಡಿರ್ತಾರೆ, ಏನಿಲ್ಲ ಗುರುಗಳೇ, ಅವರು ಅವ್ರು ನಿಮ್ಮ ನೋಡಿ ಕಲ್ತ್ಕೊಳ್ತಾರೆ ಗುರುಗಳೇ. ಗುರುವಾರ ನಾನು ಮಾಡಿದೆ ಗುರುಗಳೇ. ಸೋಮವಾರ ಅವ್ರ ಕೈಲಿ ಎಷ್ಟಾಯ್ತದಷ್ಟು ದಿನ ಮಾಡೋದಕ್ಕೆ ಆಗಲ್ಲ. ಕೆಲವು ಕೆಲ್ಸಕ್ಕೆ ಹೋಗ್ಬೇಕು, ಇದು ಹೋಗ್ಬೇಕು ಎಲ್ಲ. ಯಾವಾಗಾರು ಒಂದಿನ ಗುರುಗಳೇ ಆ ಬಾಬಾಜಿಗೆ ಒಂದ್ ದೀಪ ಅಂಟಿಸ್ಬಿಟ್ಟು ಮೇಲೆ ತುಳಸಿ ಹಾಕ್ಬಿಟ್ಟು ಚಿಕ್ಕ ಫೋಟೋ ಗುರುಗಳೇ ನಿಮ್ ಸನ್ನಿಧಿಲೇ ತಗೊಂಡೋಗಿರೋದು ನಾನು.
ಚಿಕ್ಕದು ಬ್ಲೂ ಕಲರ್ ಸ್ಕ್ರೀನ್ ಹಿಂದೆ ಬ್ಯಾಕು ಮುಂದೆ ವೈಟ್ ಇದೆ ನೋಡಿ ನಿಮ್ಮ ಮೇನ್ ದೇವರು. ಹೌದೌದು. ಅದನ್ನೇ ತಗೊಂಡೋಗಿ ನಿಮ್ಮ ಸನ್ನಿಧಿಲೇ ತಗೊಂಡೋದೆ. 50 ರೂಪಾಯಿ ಏನೋ ಕೊಟ್ಟು ತಗೊಂಡೋದೆ. 50 100 ಗೊತ್ತಿಲ್ಲ. ಮೇಡಮ್ ಹತ್ರ ತಗೊಂಡೋದೆ. ಅದಕ್ಕೆ ಗುರುಗಳೇ ಮೇಲೆ ತುಳಸಿ ಹಾಕ್ಬಿಟ್ಟು ಕೆಳಗಡೆ ಮಲ್ಲಿಗೆ ಚೆಲ್ಬಿಟ್ಟು ಗುರುಗಳೇ, ಮಲ್ಲಿಗೆ ಅಂದ್ರೆ ಒಂದು 5-6 ಹೂವು ಸಾಕು, ಏನ್ ಜೋರಾಗಿ ಬಂಡವಾಳನೇನು ಹಾಕೋಂಗಿಲ್ಲ. ಹೌದೌದು. ಸ್ವಲ್ಪ ಮನೆಗೆ ಒಂದು 2 ಕಾಳು ಹಾಕ್ಬಿಟ್ಟು ಗುರುಗಳೇ, ನೀಟಾಗಿ ಕೂತ್ಕೊಂಡು ಪರಿಶುದ್ಧವಾದ ಮನಸ್ಸಿಂದ ಬಾಬಾಜಿಗೆ 21 ಬಾರಿ, ಅವ್ರಿಗೆ ಕೆಪಾಸಿಟಿ ಗುರುಗಳೇ ಎಷ್ಟಾಯ್ತದಷ್ಟು. ನಾನು 21 ಬಾರಿ ಮಾಡಿದೆ. ಬಟ್ ಕ್ರಿಯಾಯೋಗ ಏನು ಮಾಡ್ದೇನೆ ನನಗೆ ಸಕ್ಸಸ್ಫುಲ್ ಆಗಿದ್ದೀನಿ ಗುರುಗಳೇ. ಇನ್ನ ಏನಾದ್ರು ಕ್ರಿಯಾಯೋಗ ಮಾಡ್ತು ಅಂದ್ರೆ ನಾನು ದೊಡ್ಡ ಮಟ್ಟದಲ್ಲಿ 100% ಬೆಳಿತೀನಿ ಗುರುಗಳೇ. ಯೂನಿವರ್ಸಲ್ ಕೊಟ್ಟೆ ಕೊಡುತ್ತೆ. ಇದು ಚಾಲೆಂಜ್ ಆಗಿ ಸ್ವೀಕರಿಸ್ತೀನಿ ಗುರುಗಳೇ. ನನ್ನ ಆಸೆ ಅದೊಂದೇ, ನೀವು ಅಲ್ಲಿ ಕರ್ಕೊಂಡು ಹೋಗ್ಬಿಡ್ಬೇಕು. ಸನ್ನಿಧಿ ಕರ್ಕೊಂಡು ಹೋದ್ರೆ ಅದೊಂದು ಸಂತೋಷ. ಏನಂದ್ರೆ ಬಾಬಾಜಿ ನಮ್ದವ್ರು ಯಾರು ಎಲ್ಲಾ ಕಷ್ಟದಿಂದ ಮುಕ್ತರಾಗ್ತಿದ್ದಾರೆ. ಅದೇ ಒಂದು ಗುಡ್ ನ್ಯೂಸ್. ಇಲ್ಲ 100% ಗುರುಗಳೇ. ನಾವು ಜನ ಬಂದೋಗಿದ್ದಾರೆ ಇಲ್ಲಿ, ಎಲ್ಲರೂ ಕೂಡ ಹ್ಯಾಪಿ ಆಗಿದ್ದಾರೆ ಎಲ್ಲರೂ. ನನಗೆ ಇನ್ನೊಂದೇ ಪೆಂಡಿಂಗ್ ಇರೋದು ಗುರುಗಳೇ, ಯಾಕಂದ್ರೆ ಸತ್ಯ ಆಗ್ಬಿಡ್ತೀನಿ, ನಾನು ಮನೆಗೆ ಸೇರ್ಕೊಳ್ಳೋದು ಒಂದೇ ಪೆಂಡಿಂಗ್ ಇರೋದು. ನಾನು ಮನೆಗೆ ಸೇರ್ಕೊಂಡ್ರೆ ನಾನೀಗ ಸರೋಗ್ಬಿಡ್ತೀನಿ ಗುರುಗಳೇ. ಎಲ್ಲ ಸರಿ ಆಗುತ್ತೆ ಬಿಡಿ. ಇಷ್ಟೊಂದು ಸಮಸ್ಯೆಗಳು ಸಾಲ್ವ್ ಆಗಿದೆಯಲ್ಲ, ಗ್ರೇಟ್ ಬಿಡಿ. ಅದು ವಿಷಯ ಬಂದೈತೆ, ಹತ್ತತ್ರ ಬರ್ತಾ ಇದೆ. ನನ್ನ ಆಸ್ತಿ ಎಲ್ಲ ಹೊರಟೋಗಿತ್ತು, ನನ್ನ ತಂಗಿಗೆ ಬರ್ದ್ಬಿಟ್ಟಿದ್ರು. ಅದು ಈಗ ಅವರು ನಾನು ಭಗವಂತನ ಕೇಳಿದ್ದೀನಿ, ಅವ್ರಿಗೆ ಹೋಗಿ ಮನ್ಸು ಕೊಟ್ಟು ಮಾಡು ಅಂತ ಕೇಳಿದ್ದೀನಿ. ಎಲ್ಲ ದೇವ್ರಿಗೂ ಬದಲಾವಣೆ ಅಂದ್ರೆ ಬರಿತೀವಿ, ಅವ್ರ ಮಕ್ಳಿಗೆ ಬರಿತೀವಿ, ಇಲ್ಲಿ ಮಾಡ್ತೀವಿ, ಇವ್ನಿಗೆ ಬಂದ್ರೆ ಹಾಳು ಮಾಡ್ಬಿಡ್ತಾನೆ, ಅದು ಇದು ಏನೇನೋ ಕಾಮೆಂಟ್ ಬರ್ತಾ ಇದೆಯಲ್ಲ ಬಿಡಿ. ಪರಿವರ್ತನೆ ಬರ್ತಾ ಇದೆ ಗುರುಗಳೇ, ಬರ್ತಾ ಇದೆ, ಪರಿವರ್ತನೆ ಆಗ್ತಾ ಇದೆ. ಇದೇನೋ ದೊಡ್ಡ ಗೆಲುವು ಗುರುಗಳೇ, ನಾನು ಮನೆಗೆ ಬಂದ್ಬಿಟ್ರೆ. ಓಕೆ, ಸೂಪರ್. ನನ್ಗೆ ಇದ್ರಲ್ಲಿ ದೊಡ್ಡ ಗೆಲುವು. ನಾನು ಜೀವ ಇರೋದು ಒಂದೇ, ದೇವರು ಅದು ಒಂದೇ ಗುರುಗಳೇ. ನನಗೆ ಸ್ವಲ್ಪ ನನ್ನ ಜೀವನೇ. ನಾನು ನಿಮ್ದು ಸೇವೆ ಮಾಡ್ಕೊಳ್ತೀನಿ.